ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟಿಕ್ ಎರಾ ಚಾನಲ್. ಆಗಸ್ಟ್ 2ರಿಂದ ಆಗಸ್ಟ್ 8ರವರೆಗೆ ಇರುವಂಥ ಈ ವಾರದಲ್ಲಿ 12 ರಾಶಿಗಳ ಜೀವನದಲ್ಲಿ ಯಾವೆಲ್ಲ ಒಂದು ಬದಲಾವಣೆಗಳಿದೆ, ಅದೃಷ್ಟದ ಬಾಗಿಲಿದೆಯಾ ಅಥವಾ ಹಣಕಾಸಿನ ಲಾಭ ಆಗ್ತಿದೆಯಾ, ಉದ್ಯೋಗ, ವ್ಯಾಪಾರ, ಕುಟುಂಬ, ಪ್ರೇಮ, ಆರೋಗ್ಯದ ವಿಷಯದಲ್ಲಿ ಯಾವ ರಾಶಿಗಳಿಗೆ ಶುಭ ಫಲ ಸಿಗ್ತಾ ಇದೆ ಅನ್ನೋದನ್ನು ನೋಡೋಣ. ಮೊದಲಿಗೆ ಮೇಷರಾಶಿ. ಈ ವಾರ ಮೇಷರಾಶಿಯವರಿಗೆ ಉತ್ಸಾಹ, ಆತ್ಮವಿಶ್ವಾಸ ಮತ್ತು ಹೊಸ ಅವಕಾಶಗಳಿಂದ ಕೂಡಿದ ವಾರ ಆಗಿರುತ್ತೆ. ಮಂಗಳನ ಅನುಕೂಲಕರ ಪ್ರಭಾವದಿಂದ ನೀವು ಕೈಗೊಳ್ಳುವಂಥ ಕೆಲಸಗಳಲ್ಲಿ ಉತ್ತಮ ಪ್ರಗತಿ ಕಾಣುತ್ತೆ. ವಾರದ ಆರಂಭದಲ್ಲಿ ಸ್ವಲ್ಪ ಸ್ಟ್ರೆಸ್ ಆಗುತ್ತೆ, ಗೊಂದಲ ಅನ್ನೋದಿರುತ್ತೆ. ಮಧ್ಯಭಾಗದ ನಂತರ ಪರಿಸ್ಥಿತಿ ನಿಮ್ಮ ಪರವಾಗಿ ಬದಲಾಗುತ್ತೆ. ಬಹಳ ದಿನಗಳಿಂದ ಒಂದು ಹಿಂದೆ ಹೋಗಿದ್ದಂಥ ಕೆಲಸಗಳು ಒಂದೊಂದಾಗಿ ಪೂರ್ತಿಯಾಗುವಂಥ ಸಾಧ್ಯತೆ ಇದೆ. ಉದ್ಯೋಗ, ವ್ಯಾಪಾರದ ವಿಷಯದಲ್ಲಿ ನೋಡೋದಾದರೆ ಹೊಸ ಜವಾಬ್ದಾರಿಗಳು ಸಿಗಬಹುದು. ನಿಮ್ಮ ಕೆಲಸಕ್ಕೆ ಹಿರಿಯರಿಂದ ಮೆಚ್ಚುಗೆ ದೊರೆಯುವ ಸಾಧ್ಯತೆ ಇದೆ. ಉದ್ಯೋಗ ಬದಲಾಯಿಸಬೇಕು ಅಂತ ನೀವು ಪ್ರಯತ್ನ ಮಾಡ್ತಿದ್ರೆ ಒಳ್ಳೆಯ ಅವಕಾಶಗಳು ಎದುರಾಗಬಹುದು. ವ್ಯಾಪಾರಸ್ಥರಿಗೆ ಹೊಸ ಗ್ರಾಹಕರು, ಹೊಸ ಆರ್ಡರ್ಗಳು, ಲಾಭದಾಯಕವಾಗಿರುವಂಥ ಒಪ್ಪಂದಗಳು ಸಿಗುವ ಯೋಗ ಇದೆ. ಆದರೆ ಯಾವುದೇ ನಿರ್ಧಾರವನ್ನು ಆತುರದಲ್ಲಿ ತೆಗೆದುಕೊಳ್ಬಾರ್ದು. ಹಣಕಾಸಿನ ದೃಷ್ಟಿಯಿಂದ ಈ ವಾರ ತುಂಬ ಉತ್ತಮವಾಗಿರುತ್ತೆ. ಬರಬೇಕಾಗಿದ್ದಂಥ ಹಣ ಕೈ ಸೇರೋದು, ಆದಾಯ ಹೆಚ್ಚಾಗುವಂಥ ಸಾಧ್ಯತೆ, ಅನಗತ್ಯ ಖರ್ಚುಗಳ ಮೇಲೆ ಕೂಡ ನಿಯಂತ್ರಣ ಇರಲಿ. ಹೊಸ ಹೂಡಿಕೆ ಮಾಡುವಂಥ ಮುನ್ನ ಯಾರಾದರೂ ಒಂದು ಎಕ್ಸ್ಪರ್ಟ್ ಹತ್ರ ಸಲಹೆ ಪಡೆಯೋದು ಉತ್ತಮ. ಪ್ರೇಮ ಮತ್ತು ಕುಟುಂಬ ಜೀವನದಲ್ಲಿ ಸಂತಸದ ವಾತಾವರಣ ಇರುತ್ತೆ. ಮನೆಯ ಹಿರಿಯರ ಸಲಹೆಯಿಂದ ಒಂದು ಪ್ರಮುಖ ಸಮಸ್ಯೆಗೆ ಪರಿಹಾರ ಸಿಗಬಹುದು. ಪ್ರೇಮಿಗಳ ನಡುವೆ ಇದ್ದಂಥ ಸಣ್ಣ ಪುಟ್ಟ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ದೂರ ಆಗುತ್ತೆ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಸಹಕಾರ ಅನ್ನೋದು ಜಾಸ್ತಿ ಆಗುತ್ತೆ. ಆರೋಗ್ಯದ ವಿಷಯದಲ್ಲಿ ಒಟ್ಟಾರೆ ಉತ್ತಮವಾಗಿರುವಂಥದ್ದು, ಆದರೆ ಹೆಚ್ಚು ಕೆಲಸದಿಂದ ಒತ್ತಡ ಆಗುವಂತಹ ಸಾಧ್ಯತೆ ಇದೆ. ಸಾಕಷ್ಟು ನೀರು ಕುಡಿಯಿರಿ, ಸಮಯಕ್ಕೆ ಸರಿಯಾಗಿ ವಿಶ್ರಾಂತಿ ಕೂಡ ಪಡೆಯಿರಿ. ಈ ವಾರ ಎಚ್ಚರಿಕೆ ವಹಿಸಬೇಕಾಗಿರುವಂಥದ್ದು, ಕೋಪದಲ್ಲಿ ಯಾವುದೇ ನಿರ್ಧಾರ ತೆಗೆದುಕೊಳ್ಬಾರ್ದು. ಹಣಕಾಸಿನ ವ್ಯವಹಾರಗಳಲ್ಲಿ ಎಚ್ಚರಿಕೆ ವಹಿಸಬೇಕು. ಕೆಲಸದ ಸ್ಥಳದಲ್ಲಿ ಎಲ್ಲರೊಂದಿಗೆ ಸಮಾಧಾನದಿಂದ ವರ್ತನೆ ಮಾಡಿದ್ರೆ ಉತ್ತಮವಾಗಿರುವಂತಹ ಫಲಿತಾಂಶ ಅನ್ನೋದು ಸಿಗುತ್ತೆ. ಈ ವಾರದ ಶುಭ ದಿನಗಳು ಮಂಗಳವಾರ, ಗುರುವಾರ, ಭಾನುವಾರ. ನಿಮಗೆ ಅದೃಷ್ಟ ಬಣ್ಣ ಕೆಂಪು, ಅದೃಷ್ಟ ಸಂಖ್ಯೆ 9. ಶುಭ ಮಂತ್ರ ಓಂ ಭೌಮಾಯ ನಮಃ ಅಥವಾ ಓಂ ಹನುಮತೆ ನಮಃ. ಪರಿಹಾರವಾಗಿ ಮಂಗಳವಾರ ಹನುಮಾನ್ ಚಾಲೀಸ ಪಠಣೆ ಮಾಡಿ. ಕೆಂಪು ಬಣ್ಣದ ಹಣ್ಣು, ಸಿಹಿಯನ್ನು ಬಡವರಿಗೆ ದಾನ ಮಾಡಿದ್ರೆ ಇನ್ನಷ್ಟು ಒಳ್ಳೆಯ ಶುಭ ಫಲಗಳು ಹೆಚ್ಚಾಗುತ್ತೆ. ಮುಂದಿನ ರಾಶಿ ವೃಷಭ ರಾಶಿ. ಇವರಿಗೆ ಒಂದು ಆರ್ಥಿಕ ಬೆಳವಣಿಗೆ, ವೃತ್ತಿಯಲ್ಲಿ ಸ್ಥಿರತೆ ಮತ್ತು ಕುಟುಂಬದಲ್ಲಿ ಸಂತಸದ ವಾತಾವರಣ ಕಾಣಿಸ್ಕೊಳ್ಳುತ್ತೆ. ಶುಕ್ರನ ಅನುಕೂಲಕರ ಪ್ರಭಾವದಿಂದ ನೀವು ಮಾಡುವಂತಹ ಹೆಚ್ಚಿನ ಕೆಲಸಗಳು ಯಶಸ್ಸಿನತ್ತ ಸಾಗಲಿವೆ. ವಾರದ ಆರಂಭದಲ್ಲೇ ಒಳ್ಳೆಯ ಶುಭ ಸುದ್ದಿ ಕೇಳೋ ಸಾಧ್ಯತೆ ಇದೆ. ಹಿಂದೆ ನಿಂತಿದ್ದ ಕೆಲವೊಂದು ಕೆಲಸಗಳು ಮತ್ತೆ ಚುರುಕುಗೊಂಡು ಪೂರ್ಣಗೊಳ್ಳುತ್ತೆ. ಉದ್ಯೋಗ, ವ್ಯಾಪಾರದ ವಿಷಯಕ್ಕೆ ಬಂದರೆ ಉದ್ಯೋಗದಲ್ಲಿರುವವರಿಗೆ ಹೊಸ ಜವಾಬ್ದಾರಿಗಳು ಹಾಗೂ ಹಿರಿಯರಿಂದ ಮೆಚ್ಚುಗೆ ದೊರೆಯುವ ಸಾಧ್ಯತೆ ಇದೆ. ಪ್ರಮೋಷನ್ ಅಥವಾ ಸಂಬಳ ಹೆಚ್ಚಾಗುವಂಥ ಸಾಧ್ಯತೆಗಳಲ್ಲಿ ಜಾಸ್ತಿ ಕಾಣ್ತಾ ಇದೆ. ವ್ಯಾಪಾರಸ್ಥರಿಗೆ ಹೊಸ ಗ್ರಾಹಕರು, ಹೊಸ ಸಂಪರ್ಕ, ಉತ್ತಮ ಲಾಭದ ಅವಕಾಶಗಳಿದೆ. ಪಾಲುದಾರಿಕೆಯ ವ್ಯವಹಾರದಲ್ಲಿ ಪರಸ್ಪರ ನಂಬಿಕೆ ಕಾಪಾಡಿಕೊಂಡ್ರೆ ಹೆಚ್ಚಿನ ಯಶಸ್ಸು ಸಿಗುತ್ತದೆ. ಹಣಕಾಸಿನ ದೃಷ್ಟಿಯಿಂದ ಈ ವಾರ ಅತ್ಯಂತ ಅನುಕೂಲಕರವಾಗಿದೆ. ಹೊಸ ಆದಾಯದ ಮೂಲಗಳು ತೆರೆದುಕೊಳ್ಳಬಹುದು. ಹಳೆಯ ಬಾಕಿ ಹಣ ವಾಪಸ್ ಸಿಗುವ ಸಾಧ್ಯತೆ ಇದೆ. ಹೂಡಿಕೆ ಮಾಡೋದಕ್ಕೆ ಉತ್ತಮ ಸಮಯ ಆಗಿದ್ರೂ ಕೂಡ ದೊಡ್ಡ ಮೊತ್ತದ ಖರೀದಿಗೆ ಮೊದಲು ಸರಿಯಾದ ಯೋಜನೆ ಮಾಡುವುದು ಒಳ್ಳೆಯದು. ಪ್ರೇಮ ಮತ್ತು ಕುಟುಂಬ ಜೀವನದಲ್ಲಿ ನೆಮ್ಮದಿ, ಸಂತೋಷದ ವಾತಾವರಣ ಇರುತ್ತದೆ. ಮನೆಯ ಹಿರಿಯರ ಆಶೀರ್ವಾದದಿಂದ ಶುಭ ಕಾರ್ಯಗಳ ಬಗ್ಗೆ ಚರ್ಚೆ ನಡೆಯಬಹುದು. ಪ್ರೇಮಿಗಳ ನಡುವೆ ಆತ್ಮೀಯತೆ ಹೆಚ್ಚಾಗುತ್ತದೆ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಅರ್ಥ ಮಾಡಿಕೊಳ್ಳುವಿಕೆ, ಸಹಕಾರ ಉತ್ತಮವಾಗಿರುತ್ತದೆ. ಆರೋಗ್ಯದ ವಿಷಯಕ್ಕೆ ಬಂದರೆ ಆರೋಗ್ಯ ಸಾಮಾನ್ಯವಾಗಿ ಉತ್ತಮವಾಗಿರುತ್ತದೆ. ಆದರೆ ಆಹಾರದ ಕಡೆ ನಿರ್ಲಕ್ಷ್ಯ ಮಾಡಬೇಡಿ. ಸಮಯಕ್ಕೆ ಸರಿಯಾದ ಊಟ, ಸಾಕಷ್ಟು ವಿಶ್ರಾಂತಿ ಪಡೆದರೆ ವಾರವಿಡೀ ಚೈತನ್ಯದಿಂದ ಇರ್ತೀರಾ. ಈ ವಾರ ಎಚ್ಚರಿಕೆ ವಹಿಸಬೇಕಾಗಿರುವಂಥ ವಿಷಯ ಏನಂದರೆ ಕೋಪ ಮತ್ತು ಈಗೋ ಕಡಿಮೆ ಮಾಡ್ಕೋಬೇಕು. ಯಾರ ಮಾತನ್ನು ಸಂಪೂರ್ಣವಾಗಿ ಕೇಳದೆ ಡಿಸಿಷನ್ ತಗೋಬಾರ್ದು. ಹಣದ ವ್ಯವಹಾರಗಳಲ್ಲಿ ದಾಖಲೆಗಳನ್ನು ಪರಿಶೀಲಿಸಿ ಮುಂದುವರಿಯಿರಿ. ಈ ವಾರದ ಶುಭ ದಿನಗಳು ಸೋಮವಾರ, ಶುಕ್ರವಾರ, ಶನಿವಾರ. ಅದೃಷ್ಟ ಬಣ್ಣ ಬಿಳಿ ಹಾಗೂ ತಿಳಿ ನೀಲಿ. ಅದೃಷ್ಟ ಸಂಖ್ಯೆ 6. ಶುಭ ಮಂತ್ರ ಓಂ ಶುಕ್ರಾಯ ನಮಃ ಅಥವಾ ಓಂ ಮಹಾಲಕ್ಷ್ಮಿಯೇ ನಮಃ. ಪರಿಹಾರವಾಗಿ ಶುಕ್ರವಾರ ಮಹಾಲಕ್ಷ್ಮಿ ದೇವಿಗೆ ಬಿಳಿ ಹೂಗಳನ್ನು ಅರ್ಪಣೆ ಮಾಡಿ ಕಲ್ಲು ಸಕ್ಕರೆ ಅಥವಾ ಸಿಹಿ ಪದಾರ್ಥವನ್ನು ದಾನ ಮಾಡಿದರೆ
ಆರ್ಥಿಕ ಪ್ರಗತಿ ಮತ್ತು ಶುಭ ಫಲಗಳು ಹೆಚ್ಚಾಗುತ್ತವೆ. ಈಗ ಮಿಥುನ ರಾಶಿ. ಈ ವಾರ ಮಿಥುನ ರಾಶಿಯವರಿಗೆ ಹೊಸ ಅವಕಾಶಗಳು, ಆತ್ಮವಿಶ್ವಾಸ ಮತ್ತು ಆರ್ಥಿಕ ಬೆಳವಣಿಗೆಯನ್ನು ತರುವಂಥ ವಾರ ಆಗಿದೆ. ಬುಧನ ಅನುಕೂಲಕರ ಪ್ರಭಾವದಿಂದ ನಿಮ್ಮ ಮಾತಿನ ಚಾತುರ್ಯ ಮತ್ತು ನಿರ್ಧಾರ ತೆಗೆದುಕೊಳ್ಳುವಂತಹ ಒಂದು ಸಾಮರ್ಥ್ಯ ಜಾಸ್ತಿ ಆಗ್ತಾ ಇದೆ. ವಾರದ ಮಧ್ಯಭಾಗದ ನಂತರ ನೀವು ನಿರೀಕ್ಷೆ ಮಾಡದೇ ಇದ್ದಂಥ ಕೆಲವೊಂದು ಶುಭ ಸುದ್ದಿಗಳು ಸಿಗುವ ಸಾಧ್ಯತೆ ಇದೆ. ಬಹಳ ದಿನಗಳಿಂದ ದೂರ ಆಗಿದ್ದಂಥ, ನಿಂತು ಹೋಗಿದ್ದಂಥ ಕೆಲಸಗಳು ಪೂರ್ತಿ ಆಗ್ತಾ ಇದ್ದಾವೆ. ಉದ್ಯೋಗದಲ್ಲಿ ಹೊಸ ಜವಾಬ್ದಾರಿಗಳು, ಪ್ರಗತಿಯ ಅವಕಾಶಗಳು ಸಿಗ್ತಾ ಇದೆ. ನಿಮ್ಮ ಒಂದು ಪ್ರತಿಭೆಗೆ, ಶ್ರಮಕ್ಕೆ ಉತ್ತಮ ಮೆಚ್ಚುಗೆ ಸಿಗಬಹುದು. ಉದ್ಯೋಗ ಬದಲಾಯಿಸೋದಕ್ಕೆ ಯೋಚನೆ ಮಾಡ್ತಿದ್ರೆ ಅನುಕೂಲಕರವಾದಂಥ ಅವಕಾಶಗಳು ಸಿಗ್ತಾ ಇದೆ. ವ್ಯಾಪಾರಸ್ಥರಿಗೂ ಕೂಡ ತುಂಬ ಲಾಭದಾಯಕವಾಗಿರುವಂತಹ ಒಂದು ವಾರ ಇದಾಗಿರುವಂಥದ್ದನ್ನು ನೋಡ್ತಾ ಇದ್ವಿ. ಪಾಲುದಾರಿಕೆ ವ್ಯವಹಾರದಲ್ಲಿ ಪರಸ್ಪರ ನಂಬಿಕೆ ಕಾಪಾಡಿಕೊಳ್ಳೋದು ಮುಖ್ಯ ಆಗಿರುತ್ತೆ. ಹಣಕಾಸಿನ ದೃಷ್ಟಿಯಿಂದ ಆದಾಯದಲ್ಲಿ ಉತ್ತಮ ಬೆಳವಣಿಗೆ ಕಾಣಬಹುದು. ಹಳೆಯ ಬಾಕಿ ಹಣ ವಾಪಸ್ ಸಿಗುವಂಥ ಸಾಧ್ಯತೆ. ಹೊಸ ಹೂಡಿಕೆ ಅಥವಾ ಉಳಿತಾಯ ಯೋಜನೆ ಆರಂಭಿಸಬೇಕು ಅಂತಿದ್ರೆ ಇದು ಉತ್ತಮವಾದ ಸಮಯ. ಆದರೆ ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸಿದರೆ ಹೆಚ್ಚಿನ ಲಾಭವಾಗುತ್ತೆ. ಪ್ರೇಮ ಮತ್ತು ಕುಟುಂಬ ಜೀವನದಲ್ಲಿ ಸಂತೋಷದ ವಾತಾವರಣ ಇರುತ್ತದೆ. ಮನೆಯವರ ಬೆಂಬಲದಿಂದ ಪ್ರಮುಖ ನಿರ್ಧಾರಗಳನ್ನು ಆತ್ಮವಿಶ್ವಾಸದಿಂದ ತೆಗೆದುಕೊಳ್ತೀರಾ. ಪ್ರೇಮಿಗಳ ನಡುವೆ ಇದ್ದಂತಹ ಭಿನ್ನಾಭಿಪ್ರಾಯಗಳು ದೂರ ಆಗುತ್ತೆ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಪ್ರೀತಿ, ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಜಾಸ್ತಿ ಆಗ್ತಾ ಇದೆ. ಆರೋಗ್ಯದ ವಿಷಯದಲ್ಲಿ ನೋಡೋದಾದರೆ ಉತ್ತಮವಾಗಿರುವಂಥ ಆರೋಗ್ಯ, ಆದರೆ ಅತಿಯಾದ ಕೆಲಸದಿಂದ ಮಾನಸಿಕ ಆಯಾಸ ಉಂಟಾಗಬಹುದು. ಸಾಕಷ್ಟು ವಿಶ್ರಾಂತಿ, ಸರಿಯಾದ ಆಹಾರ, ಸ್ವಲ್ಪ ವ್ಯಾಯಾಮ ಮಾಡಿದ್ರೆ ಚೈತನ್ಯದಿಂದ ಇರುತ್ತೀರಾ. ಈ ವಾರ ಎಚ್ಚರಿಕೆ ವಹಿಸಬೇಕಾಗಿರುವಂಥದ್ದು, ಯಾರ ಮೇಲೂ ಅತಿಯಾಗಿ ನಂಬಿಕೆ ಇಟ್ಟು ಹಣಕಾಸಿನ ನಿರ್ಧಾರ ತೆಗೆದುಕೊಳ್ಬಾರ್ದು. ಮಾತಿನಲ್ಲಿ ತಾಳ್ಮೆ ಕಾಪಾಡಿಕೊಳ್ಳಿ. ಯಾವುದೇ ದಾಖಲೆಗಳಿಗೆ ಸಹಿ ಮಾಡುವಂಥ ಮೊದಲು ಸಂಪೂರ್ಣವಾಗಿ ಪರಿಶೀಲಿಸಿ. ಈ ವಾರದ ನಿಮ್ಮ ಶುಭ ದಿನಗಳು: ಬುಧವಾರ, ಶುಕ್ರವಾರ, ಭಾನುವಾರ. ಬಣ್ಣ ಹಸಿರು. ಸಂಖ್ಯೆ 5. ಶುಭ ಮಂತ್ರ ಓಂ ಬುಧಾಯ ನಮಃ ಅಥವಾ ಓಂ ಗಂ ಗಣಪತಿಯೇ ನಮಃ. ಪರಿಹಾರವಾಗಿ ಬುಧವಾರ ಶ್ರೀ ಗಣೇಶನಿಗೆ ದುರ್ವೆ ಅರ್ಪಿಸಿ. ಹಸಿರು ಬಣ್ಣದ ಹಣ್ಣು ಅಥವಾ ತರಕಾರಿಗಳನ್ನು ದಾನ ಮಾಡಿದರೆ ಕೂಡ ಇಲ್ಲಿ ನಿಮಗೆ ಒಂದು ಶುಭ ಫಲಗಳು ಜಾಸ್ತಿ ಆಗುತ್ತೆ. ಮುಂದಿನ ಒಂದು ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಆರ್ಥಿಕ ಸುಧಾರಣೆ ಮತ್ತು ಕುಟುಂಬದಲ್ಲಿ ನೆಮ್ಮದಿಯನ್ನು ತರುವಂಥ ವಾರವಾಗಲಿದೆ. ಚಂದ್ರನ ಅನುಕೂಲಕರ ಪ್ರಭಾವದಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಮತ್ತು ಬಹಳ ದಿನಗಳಿಂದ ಕಾಯ್ತಾ ಇದ್ದ ಕೆಲವೊಂದು ಕೆಲಸಗಳು ಪೂರ್ತಿಗೊಳ್ಳುವಂತಹ ಸಾಧ್ಯತೆ ಇದೆ. ವಾರದ ಮಧ್ಯಭಾಗದ ನಂತರ ಅದೃಷ್ಟ ನಿಮ್ಮ ಪರವಾಗಿ ಕೆಲಸ ಮಾಡಲು ಆರಂಭವಾಗುತ್ತದೆ. ಉದ್ಯೋಗ ಮತ್ತು ವ್ಯಾಪಾರದ ವಿಷಯಕ್ಕೆ ಬಂದರೆ ಉದ್ಯೋಗದಲ್ಲಿರೋರಿಗೆ ಒಂದು ಉತ್ತಮವಾಗಿರುವಂತಹ ಅವಕಾಶಗಳು ಸಿಗುವ ಸಾಧ್ಯತೆ ಇದೆ. ನಿಮ್ಮ ಒಂದು ಪರಿಶ್ರಮಕ್ಕೆ ಹಿರಿಯರಿಂದ ಮೆಚ್ಚುಗೆ ಅನ್ನೋದು ದೊರೆಯಬಹುದು. ಉದ್ಯೋಗ ಬದಲಾಯಿಸಬೇಕು ಅಂತ ಪ್ರಯತ್ನ ಮಾಡ್ತಾ ಇರೋರಿಗೆ ಅನುಕೂಲಕರವಾಗಿರುವಂತಹ ಬೆಳವಣಿಗೆಗಳು ಕಾಣಿಸ್ತಾ ಇರುವಂಥದ್ದು. ವ್ಯಾಪಾರ ಮಾಡ್ತಾ ಇರುವಂಥವ್ರಿಗೆ, ಹೊಸ ವ್ಯಾಪಾರ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರೋರಿಗೆ ವಾರದ ಕೊನೆಯ ಭಾಗ ತುಂಬ ಅನುಕೂಲಕರವಾಗಿರುತ್ತೆ. ಹಣಕಾಸಿನ ದೃಷ್ಟಿಯಿಂದ ಈ ಒಂದು ವಾರ ಉತ್ತಮವಾಗಿರುವಂಥದ್ದು. ಹಳೆಯ ಬಾಕಿ ಹಣ ವಾಪಸ್ ಸಿಗೋ ಸಾಧ್ಯತೆ, ಆದಾಯ ಜಾಸ್ತಿ ಆಗುವಂಥ ಸೂಚನೆ. ಆದರೆ ಅನಗತ್ಯ ಖರ್ಚುಗಳನ್ನು ನಿಯಂತ್ರಣ ಮಾಡಿದ್ರೆ ಉಳಿತಾಯನೂ ಜಾಸ್ತಿ ಆಗುತ್ತೆ. ಹೂಡಿಕೆ ಮಾಡುವಂಥ ಮುನ್ನ ಸರಿಯಾದ ಯೋಜನೆ ಮಾಡೋದು ಒಳ್ಳೆಯದು. ಪ್ರೇಮ ಮತ್ತು ಕುಟುಂಬ ಜೀವನದಲ್ಲಿ ಸಂತೋಷಕರವಾಗಿರುವಂತಹ ವಾತಾವರಣದು ಇರುತ್ತೆ. ಮನೆಯವರ ಬೆಂಬಲದಿಂದ ಒಂದು ಪ್ರಮುಖ ನಿರ್ಧಾರವನ್ನು ಯಶಸ್ವಿಯಾಗಿ ತೆಗೆದುಕೊಳ್ತೀರಾ. ನಿಮ್ಮ ಮಧ್ಯೆ ಇದ್ದಂಥ ಒಂದು ಭಿನ್ನಾಭಿಪ್ರಾಯಗಳು ದೂರ ಆಗಿ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಜಾಸ್ತಿ ಆಗುತ್ತೆ. ಆರೋಗ್ಯ ವಿಷಯದಲ್ಲಿ ಉತ್ತಮವಾಗಿರುವಂಥದ್ದು. ಆದರೆ ನಿದ್ರೆಯ ಕೊರತೆಯಿಂದ ಕೆಲವೊಂದು ಸ್ಟ್ರೆಸ್ ಫೀಲ್ ಆಗ್ತೀರಾ. ಸಮಯಕ್ಕೆ ಸರಿಯಾಗಿ ವಿಶ್ರಾಂತಿ ಪಡೆಯೋದು, ನೀರು ಕುಡಿಯೋದು ತುಂಬ ಅವಶ್ಯಕತೆ ಇದೆ. ಯಾವೆಲ್ಲ ವಿಷಯಗಳಲ್ಲಿ ಎಚ್ಚರಿಕೆ ವಹಿಸಬೇಕು ಅಂತ ನೋಡೋದಾದರೆ, ಕೆಲವೊಂದು ಸಲ ಎಮೋಷ್ನಲ್ ಆಗಿ ಡಿಸಿಷನನ್ನು ತೆಗೆದುಕೊಳ್ಳೋದನ್ನು ತಪ್ಪಿಸಬೇಕು. ಹಣದ ವ್ಯವಹಾರಗಳಲ್ಲಿ ಹಾಗೂ ಹೊಸ ಒಪ್ಪಂದಗಳಲ್ಲಿ ಎಚ್ಚರಿಕೆ ಅಗತ್ಯ. ಈ ವಾರ ಶುಭ ದಿನಗಳು: ಸೋಮವಾರ, ಗುರುವಾರ, ಶನಿವಾರ. ಅದೃಷ್ಟ ಬಣ್ಣ ಬಿಳಿ ಅಥವಾ ಬೆಳ್ಳಿ ಬಣ್ಣ. ಅದೃಷ್ಟ ಸಂಖ್ಯೆ 2. ಶುಭ ಮಂತ್ರ ಓಂ ಸೋಮಾಯ ನಮಃ ಅಥವಾ ಓಂ ನಮಃ ಶಿವಾಯ. ಪರಿಹಾರವಾಗಿ ಸೋಮವಾರ ಶಿವಲಿಂಗಕ್ಕೆ ಜಲಾಭಿಷೇಕ ಮಾಡಿಸಬಹುದು. ಬಿಲ್ವಪತ್ರೆ ಅರ್ಪಿಸೋದು. ಬಡವರಿಗೆ ಹಾಲು, ಅಕ್ಕಿ ದಾನ ಮಾಡಿದರೆ ಇನ್ನಷ್ಟು ಒಳ್ಳೆಯ ಶುಭ ಫಲಗಳು ದೊರೆಯುತ್ತವೆ. ಮುಂದಿನ ರಾಶಿ ಸಿಂಹರಾಶಿ.
ಈ ವಾರ ಸಿಂಹರಾಶಿಯವರಿಗೆ ಗೌರವ, ಯಶಸ್ಸು ಮತ್ತು ಆರ್ಥಿಕ ಪ್ರಗತಿಯನ್ನು ತರುವಂಥ ವಾರವಾಗಿದೆ. ಸೂರ್ಯನ ಬಲವಾದ ಪ್ರಭಾವದಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ನೀವು ಕೈಗೊಂಡಂಥ ಕೆಲಸಗಳಲ್ಲಿ ಉತ್ತಮ ಫಲಿತಾಂಶ ಸಿಗಲಿದ್ದು, ಸಮಾಜದಲ್ಲಿ ನಿಮ್ಮ ಪ್ರತಿಷ್ಠೆಯೂ ಕೂಡ ಹೆಚ್ಚಾಗಲಿದೆ. ವಾರದ ಕೊನೆಯ ಭಾಗದಲ್ಲಿ ನಿರೀಕ್ಷಣೆ ಮಾಡದೇ ಇರುವಂಥ ಶುಭ ಸುದ್ದಿ ಕೇಳುವ ಸಾಧ್ಯತೆ ಇದೆ. ಉದ್ಯೋಗ ಮತ್ತು ವ್ಯಾಪಾರದ ವಿಷಯಕ್ಕೆ ಬಂದರೆ, ಉದ್ಯೋಗದಲ್ಲಿರೋರಿಗೆ ಹೊಸ ಅವಕಾಶಗಳು ದೊರೆಯುತ್ತಾ ಇದೆ. ನಿಮ್ಮ ನಾಯಕತ್ವ ಗುಣಗಳಿಂದ ಹಿರಿಯ ಅಧಿಕಾರಿಗಳ ಮೆಚ್ಚುಗೆ ಸಿಗಬಹುದು. ಬಡ್ತಿ ಅಥವಾ ಹೊಸ ಜವಾಬ್ದಾರಿಯ ಸಾಧ್ಯತೆ ಇದೆ. ವ್ಯಾಪಾರಸ್ಥರಿಗೆ ಉತ್ತಮವಾಗಿರುವಂಥ ಲಾಭ, ವ್ಯಾಪಾರ ವಿಸ್ತರಣೆಗೆ ಅನುಕೂಲಕರವಾಗಿರುವಂಥ ಸಮಯ. ಹೊಸ ಯೋಜನೆಗಳನ್ನು ಆತ್ಮವಿಶ್ವಾಸದಿಂದ ಪ್ರಾರಂಭ ಮಾಡಬಹುದು. ಆರ್ಥಿಕ ದೃಷ್ಟಿಯಿಂದ ನೋಡೋದಾದರೆ ಈ ವಾರ ಉತ್ತಮವಾಗಿರುವಂಥ ಬೆಳವಣಿಗೆಯನ್ನು ಕಾಣಬಹುದು. ಹಳೆಯ ಬಾಕಿ ಹಣ ಮತ್ತೆ ಸಿಗುವಂತಹ ಸಾಧ್ಯತೆ, ಆದಾಯ ಹೆಚ್ಚಾಗುವಂತಹ ಸಾಧ್ಯತೆಗಳು. ಆದರೆ ಅನಗತ್ಯ ಖರ್ಚುಗಳನ್ನು ನಿಯಂತ್ರಣ ಮಾಡಿದಷ್ಟು ಇನ್ನೂ ಲಾಭವಾಗುವಂತಹ ಸಾಧ್ಯತೆ ಇದೆ. ಕುಟುಂಬದ ಮತ್ತು ಪ್ರೀತಿಯ ವಿಷಯದಲ್ಲಿ ನೋಡೋದಾದರೆ ಸಂತೋಷವಾಗಿರುವಂಥ, ನೆಮ್ಮದಿಯಾಗಿರುವಂಥ ಒಂದು ವಾರ. ಕುಟುಂಬ ಸದಸ್ಯರೊಂದಿಗೆ ಉತ್ತಮವಾಗಿರುವಂಥ ಸಮಯ ಕಳೆಯುವ ಅವಕಾಶ ಸಿಗುತ್ತೆ. ಪ್ರೇಮಿಗಳ ನಡುವೆ ಇನ್ನಷ್ಟು ವಿಶ್ವಾಸ ಜಾಸ್ತಿ ಆಗುತ್ತೆ. ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ದೂರ ಆಗಿ ಆತ್ಮೀಯತೆ ಹೆಚ್ಚಾಗುತ್ತದೆ. ಆರೋಗ್ಯದ ವಿಷಯದಲ್ಲಿ ಅತಿಯಾದ ಕೆಲಸದಿಂದ ಆಯಾಸ ಆಗ್ಬಂತು. ಹಾಗಾಗಿ ಸಾಕಷ್ಟು ವಿಶ್ರಾಂತಿ, ಪೌಷ್ಟಿಕವಾದ ಆಹಾರ, ನಿಯಮಿತ ವ್ಯಾಯಾಮ ಇಲ್ಲಿ ತುಂಬಾ ಮುಖ್ಯವಾಗಿರುವಂಥದ್ದು. ಎಚ್ಚರಿಕೆ ಏನರಲ್ಲಿ ವಹಿಸಬೇಕು ಅನ್ನೋದಾದರೆ, ಕೋಪದಿಂದ ಯಾವುದೇ ನಿರ್ಧಾರ ತೆಗೆದುಕೊಳ್ಬಾರ್ದು. ಯಾರೊಂದಿಗೂ ಕೂಡ ಅನಗತ್ಯ ವಾದ ವಿವಾದ ಮಾಡಬಾರ್ದು. ಹಣದ ವ್ಯವಹಾರಗಳಲ್ಲಿ ಎಚ್ಚರಿಕೆಯಿಂದ ಮುಂದುವರಿಯಿರಿ. ಈ ವಾರದ ಶುಭ ದಿನಗಳು ಭಾನುವಾರ, ಮಂಗಳವಾರ ಮತ್ತು ಗುರುವಾರ. ಅದೃಷ್ಟದ ಬಣ್ಣ ಚಿನ್ನ ಅಥವಾ ಹಳದಿ ಮತ್ತು ಕಿತ್ತಳೆ ಬಣ್ಣ. ಅದೃಷ್ಟ ಸಂಖ್ಯೆ 1. ಶುಭ ಮಂತ್ರ ಓಂ ಸೂರ್ಯಾಯ ನಮಃ ಅಥವಾ ಓಂ ಆದಿತ್ಯಾಯ ನಮಃ. ಪರಿಹಾರವಾಗಿ ಭಾನುವಾರ ಬೆಳಗ್ಗೆ ಉದಯಿಸುವ ಸೂರ್ಯನಿಗೆ ನೀರನ್ನು ತಾಮ್ರದ ಪಾತ್ರೆಯಲ್ಲಿ ಅರ್ಪಣೆ ಮಾಡುವುದು. ಗೋಧಿ ಬೆಲ್ಲವನ್ನು ದಾನ ಮಾಡಿದ್ರೆ ಗೌರವ ಮತ್ತು ಯಶಸ್ಸನ್ನದು ಇನ್ನೂ ಹೆಚ್ಚಾಗುತ್ತದೆ. ಮುಂದಿನ ರಾಶಿ ಕನ್ಯಾ ರಾಶಿ. ಈ ವಾರ ಕನ್ಯಾ ರಾಶಿಯವರಿಗೆ ಪ್ರಗತಿ, ಬುದ್ಧಿವಂತ ನಿರ್ಧಾರಗಳು, ಆರ್ಥಿಕ ಸ್ಥಿರತೆಯನ್ನು ತರುವಂಥ ವಾರವಾಗಿದೆ. ಬುಧನ ಅನುಕೂಲಕರ ಪ್ರಭಾವದಿಂದ ನಿಮ್ಮ ಚಿಂತನೆ ಸ್ಪಷ್ಟವಾಗಿರುತ್ತದೆ. ನೀವು ಕೈಗೆತ್ತಿಕೊಳ್ಳುವಂಥ ಕೆಲಸಗಳು ಸಮಯಕ್ಕೆ ಸರಿಯಾಗಿ ಪೂರ್ತಿಗೊಳ್ಳುವಂಥ ಉತ್ತಮ ಹೆಸರು ಗಳಿಸ್ತೀರಾ. ವಾರದ ಮಧ್ಯಭಾಗದ ನಂತರ ಶುಭ ಸುದ್ದಿಗಳು ಕೇಳಿಬರುವಂಥ ಸಾಧ್ಯತೆ ಇದೆ. ಉದ್ಯೋಗ ಮತ್ತು ವ್ಯಾಪಾರದ ವಿಷಯಕ್ಕೆ ಬಂದರೆ, ಉದ್ಯೋಗದಲ್ಲಿರೋರಿಗೆ ಒಳ್ಳೆಯ ಬೆಳವಣಿಗೆ ಕಾಣ್ತಾ ಇದೆ. ನಿಮ್ಮ ಶ್ರಮಕ್ಕೆ ಹಿರಿಯರಿಂದ ಮೆಚ್ಚುಗೆ ಸಿಗುವಂಥದ್ದು. ಯಾರಾದರೂ ಉದ್ಯೋಗ ಬದಲಾಯಿಸಬೇಕು ಅಂತಿದ್ರೆ ಒಳ್ಳೆಯ ಅವಕಾಶಗಳು ಸಿಗಬಹುದು. ವ್ಯಾಪಾರ ಮಾಡ್ತಾ ಇರೋರಿಗೆ ವ್ಯಾಪಾರ ವಿಸ್ತರಣೆಯ ಯೋಗ. ಹಣಕಾಸಿನ ದೃಷ್ಟಿಯಿಂದ ಈ ವಾರ ಆದಾಯದಲ್ಲಿ ಒಳ್ಳೆಯ ಬೆಳವಣಿಗೆಯನ್ನು ನೀವು ನಿರೀಕ್ಷೆ ಮಾಡ್ಬೋದು. ಹಳೆಯ ಬಾಕಿ ಇದ್ದಂಥ ಹಣ ಸಿಗುವಂಥ ಸಾಧ್ಯತೆ ಇದೆ. ಹೊಸ ಹೂಡಿಕೆ ಮಾಡೋದಕ್ಕೆ ಒಳ್ಳೆಯ ಅವಕಾಶಗಳು ಸಿಗ್ತಾ ಇದೆ. ಅನುಭವಿಗಳ ಸಲಹೆ ಪಡೆದು ಮುಂದುವರಿಯೋದು ಉತ್ತಮ. ಪ್ರೀತಿ, ಕುಟುಂಬ ವಿಷಯದಲ್ಲಿ ನೋಡೋದಾದರೆ ಸಂತೋಷವಾಗಿರುವಂಥ ಒಂದು ವಾರ. ಕುಟುಂಬದಲ್ಲಿ ಪರಸ್ಪರ ಅರ್ಥ ಮಾಡಿಕೊಳ್ಳುವಂಥದ್ದು, ಸಹಕಾರ ಉತ್ತಮವಾಗಿರುತ್ತದೆ. ಆರೋಗ್ಯದ ವಿಷಯದಲ್ಲಿ ನೋಡಿದ್ರೆ ಉತ್ತಮವಾಗಿರುವಂಥ ಆರೋಗ್ಯ, ಆದರೆ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಂಥ ಸಣ್ಣ ಸಮಸ್ಯೆಗಳು ಬರಬಹುದು. ಸಮಯಕ್ಕೆ ಸರಿಯಾಗಿ ಊಟ ಮಾಡುವುದು, ಸಾಕಷ್ಟು ನೀರು ಕುಡಿಯೋದು ತುಂಬ ಅವಶ್ಯಕ. ಈ ವಾರ ಎಚ್ಚರಿಕೆ ವಹಿಸಬೇಕಾಗಿರುವಂಥದ್ದು, ಸಣ್ಣ ವಿಷಯನ ದೊಡ್ಡದಾಗಿ ಮಾಡ್ಕೋಬೇಡಿ. ಅತಿಯಾದ ಯೋಚನೆ, ಅನಗತ್ಯ ಚಿಂತೆಯನ್ನು ಕಡಿಮೆ ಮಾಡಿ. ಹಣಕಾಸಿನ ನಿರ್ಧಾರಗಳಲ್ಲಿ ತಾಳ್ಮೆಯಿಂದ ಮುಂದುವರಿಯಿರಿ. ಈ ವಾರ ನಿಮಗೆ ಶುಭ ದಿನಗಳು ಯಾವುದು ಅಂತ ನೋಡೋದಾದರೆ, ಬುಧವಾರ, ಶುಕ್ರವಾರ, ಶನಿವಾರ. ಅದೃಷ್ಟ ಬಣ್ಣ ಹಸಿರು. ಅದೃಷ್ಟ ಸಂಖ್ಯೆ 5. ಶುಭ ಮಂತ್ರ ಓಂ ಬುಧಾಯ ನಮಃ ಅಥವಾ ಓಂ ಶ್ರೀ ಗಣೇಶಾಯ ನಮಃ. ಪರಿಹಾರವಾಗಿ ಬುಧವಾರ ಗಣೇಶನಿಗೆ ದುರ್ವೆ ಅರ್ಪಣೆ ಮಾಡಿ. ವಿದ್ಯಾರ್ಥಿಗಳಿಗೆ ಪುಸ್ತಕ ಅಥವಾ ಬರವಣಿಗೆ ಸಾಮಗ್ರಿಗಳನ್ನು ದಾನ ಮಾಡಿದ್ರೆ ಇನ್ನಷ್ಟು ಉತ್ತಮ ಫಲಗಳನ್ನು ನೀವು ನಿರೀಕ್ಷೆ ಮಾಡಬಹುದು. ಮುಂದಿನ ರಾಶಿ ತುಲಾ ರಾಶಿ. ಈ ವಾರ ತುಲಾ ರಾಶಿಯವರಿಗೆ ಸಮತೋಲನ, ಸಂತೋಷ, ಆರ್ಥಿಕ ಪ್ರಗತಿಯನ್ನು ತರುವಂಥ ವಾರ ಆಗಿದೆ. ಶುಕ್ರನ ಕೃಪೆಯಿಂದ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಕಂಡುಬರುತ್ತವೆ. ಬಹಳ ದಿನಗಳಿಂದ ಬಾಕಿ ಉಳಿದಿದ್ದ ಕೆಲಸಗಳು ಪೂರ್ತಿಯಾಗುತ್ತೆ. ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗೋದ್ರಿಂದ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇದ್ದೀರಾ. ಉದ್ಯೋಗ ವ್ಯಾಪಾರದಲ್ಲಿ
ಒಂದು ಒಳ್ಳೆಯ ಜವಾಬ್ದಾರಿಗಳು ನಿಮಗೆ ಸಿಗ್ತಾ ಇರುವಂಥದ್ದು, ಹಿರಿಯರ ಮೆಚ್ಚುಗೆ ಸಿಗುವಂಥದ್ದು, ಪ್ರಮೋಷನ್ ಸಿಗುವಂಥದ್ದು, ಎಲ್ಲ ಒಂದು ಶುಭ ಸುದ್ದಿ ಕೇಳುವ ಸಾಧ್ಯತೆಗಳು ಜಾಸ್ತಿ ಕಾಣ್ತಾ ಇದೆ. ಹಣಕಾಸಿನ ದೃಷ್ಟಿಯಿಂದ ಈ ವಾರ ಉತ್ತಮವಾಗಿರುವಂಥದ್ದು. ಉಳಿತಾಯ ಆಗಿರ್ಬೋದು, ಐಷಾರಾಮಿ ವಸ್ತುಗಳ ಮೇಲೆ ಅತಿಯಾದ ಖರ್ಚು ಮಾಡೋದನ್ನು ನೀವು ತಪ್ಪಿಸಬೇಕಾಗುತ್ತೆ. ಪ್ರೀತಿ, ಕುಟುಂಬದ ವಿಷಯದಲ್ಲಿ ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಉತ್ತಮ ಸಮಯ ಕಳೆಯುವಂತಹ ಸಾಧ್ಯತೆಗಳು ಇದೆ. ತುಂಬ ಸಂತೋಷಕರವಾಗಿರುವಂತಹ ವಾರ ಇದಾಗಿರುತ್ತೆ. ಆರೋಗ್ಯದ ವಿಷಯದಲ್ಲಿ ನೋಡೋದಾದರೆ ಆದಷ್ಟು ಸಿಹಿ ಪದಾರ್ಥಗಳು, ಎಣ್ಣೆ ಇರುವಂಥ ಆಹಾರ ಪದಾರ್ಥಗಳನ್ನು ಕಡಿಮೆ ತಿನ್ನಬೇಕಾಗುತ್ತೆ. ಪ್ರತಿದಿನ ಸ್ವಲ್ಪ ವ್ಯಾಯಾಮ, ಧ್ಯಾನ ಮಾಡಿದ್ರೆ ಮನಸ್ಸು ಮತ್ತು ದೇಹ ಎರಡು ಚೈತನ್ಯದಿಂದ ಕೂಡಿರುತ್ತೆ. ಈ ವಾರ ಗಮನಿಸಬೇಕಾಗಿರುವಂತಹ ವಿಷಯ ಅಂದರೆ ಎಲ್ಲರನ್ನೂ ಸಂತೋಷಪಡಿಸೋ ಪ್ರಯತ್ನದಲ್ಲಿ ನಿಮ್ಮ ಸ್ವಂತ ನಿರ್ಧಾರಗಳು, ನಿಮ್ಮ ಸ್ವಹಿತಾಸಕ್ತಿಯನ್ನು ಕಡೆಗಣಿಸಬೇಡಿ. ಹಣದ ವ್ಯವಹಾರಗಳಲ್ಲಿ ಯಾವುದೇ ದಾಖಲೆಗಳಿಗೆ ಸಹಿ ಮಾಡೋದಕ್ಕೂ ಮೊದಲು ಸಂಪೂರ್ಣವಾಗಿ ಪರಿಶೀಲಿಸಿ. ಈ ವಾರದ ನಿಮ್ಮ ಶುಭ ದಿನಗಳು ಶುಕ್ರವಾರ, ಶನಿವಾರ, ಸೋಮವಾರ. ಅದೃಷ್ಟ ಬಣ್ಣ ಬಿಳಿ ಮತ್ತು ಗುಲಾಬಿ. ಅದೃಷ್ಟ ಸಂಖ್ಯೆ 6. ಶುಭ ಮಂತ್ರ ಓಂ ಶುಕ್ರಾಯ ನಮಃ ಅಥವಾ ಓಂ ಶ್ರೀ ಮಹಾಲಕ್ಷ್ಮಿಯೈ ನಮಃ. ಪರಿಹಾರವಾಗಿ ಶುಕ್ರವಾರ ಮಹಾಲಕ್ಷ್ಮೀ ದೇವಿಗೆ ಕಮಲದ ಹೂ ಅರ್ಪಿಸಿ. ಬಡ ಮಹಿಳೆಯರಿಗೆ ಬಿಳಿ ಬಟ್ಟೆ, ಸಿಹಿ ಪದಾರ್ಥಗಳನ್ನು ದಾನ ಮಾಡಿದ್ರೆ ಆರ್ಥಿಕ ಸಮೃದ್ಧಿ ಎನ್ನುವುದು ಹೆಚ್ಚಾಗುತ್ತದೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ಈ ವಾರ ಧೈರ್ಯ, ಆತ್ಮವಿಶ್ವಾಸ, ಮಹತ್ವದ ಸಾಧನೆಗಳನ್ನು ಮಾಡುವಂಥ ವಾರ ಆಗಿದೆ. ಮಂಗಳನ ಪ್ರಬಲವಾದ ಒಂದು ಪ್ರಭಾವದಿಂದ ನೀವು ತೆಗೆದುಕೊಳ್ಳುವಂಥ ನಿರ್ಧಾರಗಳು ಉತ್ತಮವಾಗಿರುವಂಥ ಫಲವನ್ನು ನೀಡ್ತಾ ಇದೆ. ಬಹಳ ದಿನಗಳಿಂದ ಅಸಾಧ್ಯ ಅಂದ್ಕೊಂಡಿದ್ದಂಥ ಕೆಲಸಗಳು ಕೂಡ ಈ ವಾರ ಪೂರ್ತಿಗೊಳ್ಳುವಂತಹ ಸಾಧ್ಯತೆ ಇದೆ. ವಾರದ ಕೊನೆಯಲ್ಲಿ ಶುಭ ಸುದ್ದಿಗಳು ಕೇಳಿಬರಬಹುದು. ಉದ್ಯೋಗ, ವ್ಯಾಪಾರದ ವಿಷಯದಲ್ಲಿ ತುಂಬ ಒಂದು ಒಳ್ಳೆಯ ಹುದ್ದೆ ನಿಮಗೆ ಸಿಗುವಂಥ ಸಾಧ್ಯತೆಗಳಿದೆ. ಪ್ರಮೋಷನ್ ಆಗಿರ್ಬೋದು, ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ ಆಗಿರ್ಬೋದು, ಎಲ್ಲದಕ್ಕೂ ಕೂಡ ಈ ಒಂದು ವಾರ ಉತ್ತಮವಾಗಿರುವಂಥದ್ದನ್ನು ನೋಡ್ತಾ ಇದ್ದೀವಿ. ಹಣಕಾಸಿನ ದೃಷ್ಟಿಯಲ್ಲೂ ಕೂಡ ಉತ್ತಮವಾಗಿರುವಂಥ ಬೆಳವಣಿಗೆಯನ್ನು ಈ ವಾರ ನೀವು ನಿರೀಕ್ಷೆ ಮಾಡಬಹುದು. ಪ್ರೀತಿ, ಕುಟುಂಬ ವಿಷಯದಲ್ಲಿ ಮನೆಯವರ ಬೆಂಬಲ ನಿಮಗೆ ಸಿಗ್ತಾ ಇರೋದ್ರಿಂದ ಪ್ರಮುಖ ನಿರ್ಧಾರಗಳನ್ನು ಸುಲಭವಾಗಿ ತೆಗೆದುಕೊಳ್ಳುವಂಥ ಸಾಧ್ಯತೆಗಳಲ್ಲಿ ಕಾಣ್ತಾ ಇದೆ. ಆರೋಗ್ಯದ ವಿಷಯದಲ್ಲಿ ಹೆಚ್ಚು ಕೆಲಸದ ಒತ್ತಡದಿಂದ ಆಯಾಸ ಅನ್ನೋದು ಜಾಸ್ತಿ ಆಗಬಹುದು. ಈ ವಾರ ಗಮನಿಸಬೇಕಾಗಿರುವಂಥ ವಿಷಯ ಅಂದರೆ ಕೋಪವನ್ನು ನಿಯಂತ್ರಣ ಮಾಡ್ಕೊಳ್ಳಿ. ಎಮೋಷ್ನಲ್ ಆಗಿ ಯಾವುದೇ ಒಂದು ಡಿಸಿಷನ್ನ ತೆಗೆದುಕೊಳ್ಬಾರ್ದು. ಯಾರ ಮೇಲೂ ಅತಿಯಾದ ಅನುಮಾನ ಇಡೋದನ್ನು ತಪ್ಪಿಸಬೇಕಾಗುತ್ತೆ. ಈ ವಾರದ ಶುಭ ದಿನಗಳು ಮಂಗಳವಾರ, ಗುರುವಾರ ಮತ್ತು ಭಾನುವಾರ. ಅದೃಷ್ಟ ಬಣ್ಣ ಕೆಂಪು ಅಥವಾ ಮರೂನ್. ಅದೃಷ್ಟ ಸಂಖ್ಯೆ 9. ಶುಭ ಮಂತ್ರ ಓಂ ಭೌಮಾಯ ನಮಃ ಅಥವಾ ಓಂ ನಮಃ ಶಿವಾಯ. ಪರಿಹಾರವಾಗಿ ಮಂಗಳವಾರ ಶಿವನಿಗೆ ಕೆಂಪು ಹೂವನ್ನು ಅರ್ಪಿಸಿ. ಕೆಂಪು ಬೇಳೆ ಅಥವಾ ಬೆಲ್ಲವನ್ನು ದಾನ ಮಾಡೋದ್ರಿಂದ ಇನ್ನಷ್ಟು ಒಳ್ಳೆಯ ಶುಭ ಫಲಗಳನ್ನು ನೀವು ನಿರೀಕ್ಷೆ ಮಾಡಬಹುದು. ಮುಂದಿನ ರಾಶಿ ಧನುರಾಶಿ. ಧನುರಾಶಿಯವರಿಗೆ ಅದೃಷ್ಟ, ಆಧ್ಯಾತ್ಮಿಕ ಬೆಳವಣಿಗೆ, ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ತರುವಂಥ ವಾರ ಇದಾಗ್ತಾ ಇದೆ. ಗುರುಗ್ರಹದ ಅನುಗ್ರಹದಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ನೀವು ಬಹಳ ದಿನಗಳಿಂದ ನಿರೀಕ್ಷೆ ಮಾಡದೇ ಇದ್ದಂಥ ಕೆಲವೊಂದು ಶುಭ ಸುದ್ದಿಗಳು ಕೂಡ ಈ ವಾರ ಕೇಳಿಬರುವಂಥ ಸಾಧ್ಯತೆಗಳನ್ನು ನೋಡ್ತಾ ಇದ್ದೀವಿ. ಹೊಸ ಯೋಜನೆಗಳು ಯಶಸ್ಸಿನತ್ತ ಸಾಗುವಂಥ ಸಾಧ್ಯತೆ ಇದೆ. ಉದ್ಯೋಗ, ವ್ಯಾಪಾರದ ವಿಷಯದಲ್ಲಿ ಹೊಸ ಜವಾಬ್ದಾರಿಗಳು, ನಿಮ್ಮ ಶ್ರಮಕ್ಕೆ ತಕ್ಕಂಥ ಒಂದು ಒಳ್ಳೆಯ ರಿಸಲ್ಟ್ ಅನ್ನೋದು ಸಿಗ್ತಾ ಇದೆ. ವ್ಯಾಪಾರ ಮಾಡ್ತಾ ಇರೋರಿಗೆ ಕೂಡ ಒಂದು ಒಳ್ಳೆಯ ವಿದೇಶಿ ವ್ಯವಹಾರಗಳು ಸಿಗುವಂಥ ಸಾಧ್ಯತೆಗಳಲ್ಲಿ ಕಾಣ್ತಾ ಇರುವಂಥದ್ದು. ಹಣಕಾಸಿನ ದೃಷ್ಟಿಯಲ್ಲಿ ತುಂಬ ಉತ್ತಮವಾಗಿರುವಂಥ ಬೆಳವಣಿಗೆ ಇರುವಂಥದ್ದನ್ನು ನೋಡ್ತಾ ಇದ್ದೀವಿ. ಪ್ರೀತಿ, ಕುಟುಂಬ ವಿಷಯದಲ್ಲಿ ಕೂಡ ಸಂತೋಷ ಮತ್ತು ನೆಮ್ಮದಿಯ ವಾತಾವರಣ ಈ ವಾರ ಸಿಗ್ತಾ ಇರುವಂಥದ್ದು. ಆರೋಗ್ಯದ ವಿಷಯಕ್ಕೆ ನೋಡೋದಾದರೆ ಆರೋಗ್ಯ ಉತ್ತಮವಾಗಿರುತ್ತೆ. ಅತಿಯಾದ ಪ್ರಯಾಣ ಮಾಡುವಂಥದ್ದು, ಕೆಲಸದ ಒತ್ತಡದಿಂದ ಆಯಾಸ ಅನ್ನೋದು ಹೆಚ್ಚಾಗುವ ಸಾಧ್ಯತೆಗಳಿದೆ. ಈ ವಾರ ಗಮನಿಸಬೇಕಾಗಿರುವಂಥ ವಿಷಯಗಳು ಯಾವುದೇ ಭರವಸೆಯನ್ನು ಯೋಚನೆ ಮಾಡದೆ ನೀಡಬೇಡಿ. ಹಣದ ವ್ಯವಹಾರಗಳಲ್ಲಿ ಎಚ್ಚರಿಕೆ ಅನ್ನೋದು ಬೇಕಾಗುತ್ತೆ. ಯಾವುದೇ ಕೆಲಸವನ್ನು ಅರ್ಧಕ್ಕೆ ಬಿಡದೆ ಪೂರ್ತಿ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಈ ವಾರದ ಶುಭ ದಿನಗಳು ಗುರುವಾರ, ಭಾನುವಾರ, ಸೋಮವಾರ. ಅದೃಷ್ಟ ಬಣ್ಣ ಹಳದಿ. ಅದೃಷ್ಟ ಸಂಖ್ಯೆ 3. ಶುಭ ಮಂತ್ರ ಓಂ ಗುರುವೇ ನಮಃ ಅಥವಾ ಓಂ ಬೃಹಸ್ಪತಿಯೇ ನಮಃ. ಪರಿಹಾರವಾಗಿ ಗುರುವಾರ ಬಡವರಿಗೆ ಕಡಲೆಬೇಳೆ, ಅರಿಶಿನ ದಾನ ಮಾಡಿ.
ಗುರು ಅಥವಾ ಶಿಕ್ಷಕರ ಆಶೀರ್ವಾದ ಪಡೆದ್ರೆ ಅದೃಷ್ಟ ಇನ್ನಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ. ಮುಂದಿನ ರಾಶಿ ಮಕರ ರಾಶಿ. ನಿಮಗೆ ಪರಿಶ್ರಮಕ್ಕೆ ತಕ್ಕಂಥ ಫಲ, ಆರ್ಥಿಕ ಸ್ಥಿರತೆ, ವೃತ್ತಿ ಜೀವನದಲ್ಲಿ ಉತ್ತಮ ಬೆಳವಣಿಗೆಯನ್ನು ತರುವಂಥ ವಾರವಾಗಲಿದೆ. ಶನಿಯ ಅನುಗ್ರಹದಿಂದ ನೀವು ತೆಗೆದುಕೊಳ್ಳುವಂಥ ನಿರ್ಧಾರಗಳು ಯಶಸ್ಸಿನತ್ತ ಸಾಗ್ತಾ ಇದೆ. ಬಹಳ ದಿನಗಳಿಂದ ನಿಂತು ಹೋಗಿದ್ದಂತಹ ಕೆಲಸಗಳು ಪೂರ್ತಿಗೊಳ್ಳುವಂತಹ ಸಾಧ್ಯತೆ. ವಾರದ ಮಧ್ಯಭಾಗದ ನಂತರ ಶುಭ ಸುದ್ದಿಗಳು ಕೇಳಿಬರಬಹುದು. ನಿಮ್ಮ ಆತ್ಮವಿಶ್ವಾಸ ಕೂಡ ಹೆಚ್ಚಾಗುವ ಸಾಧ್ಯತೆಗಳು ಕಾಣ್ತಾ ಇರುವಂಥದ್ದು. ಉದ್ಯೋಗದಲ್ಲಿ, ವ್ಯಾಪಾರದ ವಿಷಯದಲ್ಲಿ ನೋಡೋದಾದರೆ ನಿಮ್ಮ ಪರಿಶ್ರಮ ಮತ್ತು ಶಿಸ್ತಿಗೆ ಹಿರಿಯರಿಂದ ಮೆಚ್ಚುಗೆ ಸಿಗಬಹುದು. ವ್ಯಾಪಾರ ಮಾಡ್ತಾ ಇರುವಂಥವ್ರಿಗೆ ಒಂದು ಲಾಂಗ್ ಟರ್ಮ್ ಒಪ್ಪಂದಗಳು ಸಿಗುವಂತಹ ಸಾಧ್ಯತೆಗಳನ್ನು ನೋಡ್ತಾ ಇದ್ದೀವಿ. ಯಾವುದೇ ಹೊಸ ಯೋಜನೆಯನ್ನು ತಾಳ್ಮೆಯಿಂದ ಆರಂಭ ಮಾಡಿದ್ರೆ ಯಶಸ್ಸನ್ನೋದು ಖಚಿತವಾಗಿ ಸಿಗುತ್ತೆ. ಹಣಕಾಸಿನ ದೃಷ್ಟಿಯಿಂದ ನೋಡೋದಾದರೆ ಆದಾಯ ಹೆಚ್ಚಾಗೋದರ ಜೊತೆಗೆ ಉಳಿತಾಯ ಮಾಡುವ ಅವಕಾಶ ಕೂಡ ಸಿಗ್ತಾ ಇದೆ. ಪ್ರೀತಿ, ಕುಟುಂಬ ಜೀವನದಲ್ಲಿ ಸಂತೋಷ, ಸ್ಥಿರತೆ ಅನ್ನೋದು ಜಾಸ್ತಿ ಆಗ್ತಾ ಇದೆ. ಯಾವುದೋ ಒಂದು ಪ್ರಮುಖವಾಗಿರುವಂಥ ಸಮಸ್ಯೆಗೆ ಪರಿಹಾರ ಅನ್ನೋದು ಈ ವಾರದಲ್ಲಿ ನಿಮಗೆ ಸಿಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಅದರಲ್ಲೂ ಕೂಡ ಪರ್ಸ್ನಲ್ ಲೈಫ್ಗೆ ಸಂಬಂಧಪಟ್ಟಂಥದ್ದು. ಆರೋಗ್ಯ ವಿಷಯದಲ್ಲಿ ನೋಡೋದಾದರೆ ಉತ್ತಮವಾಗಿ ಕಾಣ್ತಾ ಇದೆ. ಆದರೆ ಮೂಳೆ, ಕೀಲು, ಬೆನ್ನು ನೋವಿನಂಥ ಸಣ್ಣ ಸಮಸ್ಯೆಗಳನ್ನು ನಿರ್ಲಕ್ಷ್ಯ ಮಾಡಬಾರ್ದು. ಪ್ರತಿದಿನ ವ್ಯಾಯಾಮ, ಯೋಗ ಮಾಡೋದ್ರಿಂದ ಆರೋಗ್ಯ ಉತ್ತಮವಾಗಿರುತ್ತೆ. ಈ ವಾರ ಗಮನಿಸಬೇಕಾಗಿರುವಂತಹ ವಿಷಯ, ಆ ಥರದಲ್ಲಿ ಯಾವುದೇ ನಿರ್ಧಾರ ತೆಗೆದುಕೊಳ್ಬಾರ್ದು. ಕೆಲಸದ ಒತ್ತಡವನ್ನು ಮನೆಗೆ ತರಬಾರ್ದು. ಹಣದ ವ್ಯವಹಾರಗಳಲ್ಲಿ ದಾಖಲೆಗಳನ್ನು ಪರಿಶೀಲಿಸಿ ಮುಂದುವರಿಯಿರಿ. ಈ ವಾರದ ಶುಭ ದಿನಗಳು ಶನಿವಾರ, ಬುಧವಾರ, ಶುಕ್ರವಾರ. ಅದೃಷ್ಟ ಬಣ್ಣ ಕಡು ನೀಲಿ ಮತ್ತು ಕಪ್ಪು. ಅದೃಷ್ಟ ಸಂಖ್ಯೆ 8. ಶುಭ ಮಂತ್ರ ಓಂ ಶನಿಶ್ಚರಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಪರಿಹಾರವಾಗಿ ಶನಿವಾರ ಎಳ್ಳೆಣ್ಣೆಯ ದೀಪ ಹಚ್ಚಿ ಶನಿ ದೇವರನ್ನ ಪ್ರಾರ್ಥನೆ ಮಾಡಿ, ಬಡವರಿಗೆ ಕಪ್ಪು ಎಳ್ಳು, ಕಪ್ಪು ಬಟ್ಟೆಯನ್ನು ದಾನ ಮಾಡಿದ್ರೆ ಇನ್ನಷ್ಟು ಶುಭ ಫಲಗಳು ಜಾಸ್ತಿ ಆಗುವಂಥ ಸಾಧ್ಯತೆಗಳಿದ್ದಾವೆ. ಮುಂದಿನ ರಾಶಿ ಕುಂಭರಾಶಿ. ನಿಮಗೆ ಹೊಸ ಅವಕಾಶಗಳು, ಸಮಾಜದಲ್ಲಿ ಗೌರವ, ಆರ್ಥಿಕ ಪ್ರಗತಿಯನ್ನು ತರುವಂಥ ವಾರ. ಶನಿ ಮತ್ತು ಗುರುವಿನ ಅನುಕೂಲಕರ ಪ್ರಭಾವದಿಂದ ನಿಮ್ಮ ಯೋಜನೆಗಳು ಯಶಸ್ಸಿನತ್ತ ಹೋಗ್ತಾ ಇರುವಂಥದ್ದು. ಹೊಸ ಪರಿಚಯ, ಹೊಸ ಅವಕಾಶಗಳು ನಿಮ್ಮ ಜೀವನದಲ್ಲಿ ಉತ್ತಮವಾಗಿರುವಂಥ ಬದಲಾವಣೆಗಳನ್ನು ತರ್ತಾ ಇದ್ದಾವೆ. ವಾರದ ಕೊನೆಯ ಭಾಗದಲ್ಲಿ ನಿರೀಕ್ಷಣೆ ಮಾಡದೇ ಇರುವಂಥ ಒಂದು ಶುಭ ಸುದ್ದಿ ನಿಮಗೆ ಸಿಗೋ ಸಾಧ್ಯತೆ ಇದೆ. ಉದ್ಯೋಗ, ವ್ಯಾಪಾರದ ವಿಷಯದಲ್ಲಿ ನಾಯಕತ್ವದ ಅವಕಾಶಗಳು ನಿಮಗೆ ಈ ಒಂದು ವಾರ ಸಿಗ್ತಾ ಇರುವಂಥದ್ದು. ತಂತ್ರಜ್ಞಾನ ಅಥವಾ ಆನ್ಲೈನ್ ವ್ಯವಹಾರ ಮಾಡುವವರಿಗೆ ವಿಶೇಷ ಲಾಭ ದೊರೆಯಬಹುದು. ಹಣಕಾಸಿನ ದೃಷ್ಟಿಯಿಂದ ಈ ವಾರ ಒಳ್ಳೆಯದಾಗಿರುವಂಥದ್ದು. ಹೂಡಿಕೆ ಮಾಡುವುದಕ್ಕೆ ಒಂದು ಒಳ್ಳೆಯ ಸಮಯ ಇದೆ. ಅದಕ್ಕೆ ಒಳ್ಳೆಯ ಗೈಡೆನ್ಸನ್ನು ಪಡೆದು ಮುಂದುವರಿಯೋದು ಒಳ್ಳೆಯದು. ಪ್ರೀತಿ ವಿಷಯದಲ್ಲಿ, ಕುಟುಂಬ ಜೀವನದಲ್ಲಿ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವಂತಹ ವಾರ ಇದಾಗಿದೆ. ನಿಮ್ಮ ಮಧ್ಯೆ ಇದ್ದಂತಹ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಎಲ್ಲ ದೂರ ಆಗುವಂತಹ ವಾರ. ನಿಮ್ಮ ಮಧ್ಯೆ ಇದ್ದಂಥ ಬಾಂಡಿಂಗ್ ಅನ್ನೋದು ಸ್ಟ್ರಾಂಗ್ ಆಗುವಂಥ ವಾರ ಇದಾಗಿದೆ. ಆರೋಗ್ಯ ವಿಷಯದಲ್ಲಿ ನೋಡೋದಾದರೆ ಉತ್ತಮವಾಗಿರುವಂಥದ್ದು. ನಿದ್ರೆಯ ಕೊರತೆ, ಅತಿಯಾದ ಕೆಲಸದ ಒತ್ತಡವನ್ನು ನಿರ್ಲಕ್ಷ್ಯ ಮಾಡಬಾರ್ದು. ಈ ವಾರ ಗಮನಿಸಬೇಕಾಗಿರುವಂಥ ವಿಷಯ, ಯಾರ ಮೇಲೂ ಅತಿಯಾದ ನಂಬಿಕೆ ಇಟ್ಟು ದೊಡ್ಡ ಹಣಕಾಸಿನ ನಿರ್ಧಾರ ತೆಗೆದುಕೊಳ್ಬಾರ್ದು. ನಿಮ್ಮ ಯೋಜನೆಗಳನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳುವಂತಹ ಒಂದು ಸ್ವಭಾವ ಇದ್ದರೆ ಅದನ್ನು ನಿಲ್ಲಿಸಬೇಕಾಗುತ್ತೆ. ಈ ವಾರದ ಶುಭ ದಿನಗಳು ಶನಿವಾರ, ಗುರುವಾರ, ಸೋಮವಾರ. ಅದೃಷ್ಟ ಬಣ್ಣ ನೀಲಿ. ಅದೃಷ್ಟ ಸಂಖ್ಯೆ 8. ಶುಭ ಮಂತ್ರ ಓಂ ಶನೈಶ್ಚರಾಯ ನಮಃ. ಓಂ ನಮೋ ನಾರಾಯಣಾಯ ನಮಃ. ಪರಿಹಾರವಾಗಿ ಶನಿವಾರ ಅಗತ್ಯ ಇರುವಂಥವರಿಗೆ ಆಹಾರ, ಕಪ್ಪು ಉದ್ದಿನ ಬೇಳೆ ದಾನ ಮಾಡಿ. ಹಿರಿಯರ ಆಶೀರ್ವಾದ ಪಡೆದ್ರೆ ಇನ್ನಷ್ಟು ಶುಭ ಫಲಗಳು ದೊರೆಯುತ್ತವೆ. ಮುಂದಿನ ರಾಶಿ ಮೀನರಾಶಿ. ಈ ವಾರ ಮೀನರಾಶಿಯವರಿಗೆ ಅದೃಷ್ಟ, ಮಾನಸಿಕ ನೆಮ್ಮದಿ, ಜೀವನದಲ್ಲಿ ಹೊಸ ಸಕಾರಾತ್ಮಕ ಆರಂಭಗಳನ್ನು ತರುವಂಥ ವಾರ. ಗುರುಗ್ರಹದ ವಿಶೇಷ ಅನುಗ್ರಹದಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಬಹಳ ದಿನಗಳಿಂದ ನಿರೀಕ್ಷಿಸುತ್ತಿದ್ದಂಥ ಕೆಲಸಗಳು ಈ ವಾರ ಯಶಸ್ವಿಯಾಗಿ ಪೂರ್ತಿಗೊಳ್ಳುವಂಥ ಸಾಧ್ಯತೆ. ವಾರದ ಮಧ್ಯಭಾಗದ ನಂತರ ಶುಭ ಸುದ್ದಿಗಳು ನಿಮ್ಮ ಸಂತೋಷವನ್ನು ಹೆಚ್ಚು ಮಾಡುವಂಥ ಸಾಧ್ಯತೆಗಳಿದೆ. ಉದ್ಯೋಗ, ವ್ಯಾಪಾರದ ವಿಷಯದಲ್ಲಿ ನಿಮ್ಮ ಶ್ರಮಕ್ಕೆ ತಕ್ಕಂಥ ಒಂದು ಪ್ರತಿಫಲವನ್ನು ಈ ವಾರ ನೀವು ನಿರೀಕ್ಷೆ ಮಾಡಬಹುದು. ಉತ್ತಮವಾಗಿರುವಂತಹ ಒಂದು ಉದ್ಯೋಗ ನೀವು ಪ್ರಯತ್ನ ಮಾಡ್ತಾ ಇದ್ದೀರಾ ಪ್ರಮೋಷನ್ಗೆ ಅನ್ನೋದಾದರೆ ಖಂಡಿತ ಸಿಗುವಂಥ ಸಾಧ್ಯತೆಗಳಿದೆ. ಹಣಕಾಸಿನ ದೃಷ್ಟಿಯಿಂದ ಉತ್ತಮವಾಗಿರುವಂಥ ವಾರ. ಪ್ರೀತಿ, ಕುಟುಂಬ ವಿಷಯದಲ್ಲಿ ಸಂತೋಷ, ನೆಮ್ಮದಿ ಸಿಗುವಂಥ ವಾರ ಇದಾಗಿದೆ. ಮನೆಯ ಹಿರಿಯರ ಆಶೀರ್ವಾದದಿಂದ ಶುಭ ಕಾರ್ಯಗಳು ನಡೆಯುವಂಥ ಸಾಧ್ಯತೆ ನೋಡ್ತಾ ಇದ್ದೀವಿ.
ಆರೋಗ್ಯದ ವಿಷಯದಲ್ಲಿ ನಿದ್ರೆ ಕೊರತೆ, ಮಾನಸಿಕ ಒತ್ತಡವನ್ನು ನೀವು ನಿರ್ಲಕ್ಷ್ಯ ಮಾಡಬಾರ್ದು. ಸಮಯಕ್ಕೆ ಸರಿಯಾಗಿ ವಿಶ್ರಾಂತಿ ಪಡೆದು ಆರೋಗ್ಯಕರ ಆಹಾರ ನೀವು ಸೇವನೆ ಮಾಡೋದ್ರಿಂದ ನಿಮ್ಮ ಮನಸ್ಸು, ದೇಹ ಎರಡಕ್ಕೂ ಚೈತನ್ಯ ಅನ್ನೋದು ಸಿಗುತ್ತೆ. ಈ ವಾರ ಗಮನಿಸಬೇಕಾಗಿರುವಂಥ ವಿಷಯ ಏನಂದರೆ, ಭಾವನೆಗಳ ಆಧಾರದ ಮೇಲೆ ಯಾವುದೇ ದೊಡ್ಡ ನಿರ್ಧಾರಗಳನ್ನು ನೀವು ತೆಗೆದುಕೊಳ್ಬಾರ್ದು. ಅತಿಯಾಗಿ ಯಾರನ್ನೂ ಕೂಡ ನಂಬಬಾರದು. ಯಾವುದೇ ದಾಖಲೆಗಳಿಗೆ ಸಹಿ ಮಾಡೋದಕ್ಕೂ ಮೊದಲು ಸಂಪೂರ್ಣವಾಗಿ ಪರಿಶೀಲನೆ ಮಾಡಬೇಕಾಗುತ್ತೆ. ಈ ವಾರದ ಶುಭ ದಿನಗಳು ಗುರುವಾರ, ಸೋಮವಾರ, ಭಾನುವಾರ. ಅದೃಷ್ಟ ಬಣ್ಣ ಹಳದಿ, ತಿಳಿ ಹಸಿರು. ಅದೃಷ್ಟ ಸಂಖ್ಯೆ 3. ಶುಭ ಮಂತ್ರ ಓಂ ಬೃಹಸ್ಪತಿ ನಮಃ ಅಥವಾ ಓಂ ನಮೋ ನಾರಾಯಣಾಯ. ಪರಿಹಾರವಾಗಿ ಗುರುವಾರ ಬಡವರಿಗೆ ಹಳದಿ ಬಣ್ಣದ ಆಹಾರ ಪದಾರ್ಥಗಳನ್ನು ದಾನ ಮಾಡಿ. ಶ್ರೀ ವಿಷ್ಣು ಅಥವಾ ಶ್ರೀ ಸಾಯಿಬಾಬಾ ಅವರನ್ನು ಭಕ್ತಿಯಿಂದ ಪ್ರಾರ್ಥಿಸಿದ್ರೆ ಅದೃಷ್ಟ, ಐಶ್ವರ್ಯ, ಮನಸ್ಸಿನ ನೆಮ್ಮದಿ ಎನ್ನುವುದು ಹೆಚ್ಚಾಗುತ್ತೆ. ಈ ವಾರ ನಿಮ್ಮ ಜೀವನದಲ್ಲಿ ಸಂತೋಷ, ಯಶಸ್ಸು ಮತ್ತು ಸಮೃದ್ಧಿ ಅನ್ನೋದು ತುಂಬಿರಲಿ ಅಂತ ಹಾರೈಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಯಾರಾದರೂ ಹೊಸದಾಗಿ ನಮ್ಮ ಚಾನಲ್ನಲ್ಲಿ ವಿಡಿಯೋಸನ್ನು ನೋಡ್ತಾ ಇದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಆಗ ನಾವು ಪ್ರತಿದಿನ ನೀಡುವಂತಹ ರಾಶಿ ಭವಿಷ್ಯ, ಜ್ಯೋತಿಷ್ಯ ಮಾಹಿತಿ, ಆಧ್ಯಾತ್ಮಿಕ ಮಾರ್ಗದರ್ಶನ ಮತ್ತು ವಿಶೇಷ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಬರುತ್ತೆ. ಪರ್ಸನಲ್ ಟ್ಯಾರೋ ರೀಡಿಂಗ್ ಬೇಕಾಗಿದೆ, ಆಕಾಶಿಕ್ ರೀಡಿಂಗ್ ಬೇಕಾಗಿದೆ, ಅಥವಾ ನಿಮಗಾಗಿನೇ ವಿಶೇಷವಾಗಿ ಮಾಡಿರುವಂಥ ಸಮಸ್ಯೆಗಳನ್ನು ನಿವಾರಣೆ ಮಾಡೋದಕ್ಕೆ ಕ್ರಿಸ್ಟಲ್ ಬ್ರೇಸ್ಲೆಟ್ಸ್ ಬೇಕಾಗಿದೆ ಅಂದರೆ ಖಂಡಿತವಾಗ್ಲೂ ನೀವು ನಮ್ಮನ್ನು ಸಂಪರ್ಕ ಮಾಡಬಹುದು. ಮತ್ತೊಂದು ಉಪಯುಕ್ತ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ಶುಭ ದಿನ.